ಸರ್, ನೀವು ತಂದೆಯ ಪಾತ್ರದಲ್ಲಿ ಅಭಿನಯಿಸ್ತಿರಲ್ಲ ಸರ್, ಬಹುಶಃ ನಿಮ್ಮ ತರ ಆ ಒಂದು ಪಾತ್ರವನ್ನ ಜೀವಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸರ್. ಅಷ್ಟು ಸುಂದರವಾಗಿರುತ್ತೆ ಸರ್. ಈ ತಂದೆಯ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಸರ್? ತಂದೆ ಅಂದ್ರೆ ಬೇರೆ ಬೇರೆ ತಂದೆ ಅಲ್ವಾ ಅದು. ಇನ್ಫ್ಯಾಕ್ಟ್ ಒಂದು ಜೋಕ್ ಇದೆ ನಮ್ಮ ಇಂಡಸ್ಟ್ರಿಲಿ, ಮಹಾತ್ಮ ಗಾಂಧಿ ಆದ್ಮೇಲೆ ಇವನೇ ಫಾದರ್ ಆಫ್ ದ ನೇಷನ್. ನಮ್ಮ ಎಲ್ಲಾ ಹೀರೋಯಿನ್ಗಳಿಗೂ ತಂದೆಯಾಗಿ ಮಾಡಿ ಇಷ್ಟ ಆಗತ್ತೆ. ಒಬ್ಬ ಮಗನ ತಂದೆ ಆಗಿರೋದು ಬೇರೆ, ಒಂದು ಮಗಳ ತಂದೆ ಆಗಿರೋದು ಬೇರೆ, ಬೇರೆ ಬೇರೆ ಭಾವಗಳು ನನಗೆ ಇಷ್ಟ ಆಗತ್ತದು. ಅದರ ವೈವಿಧ್ಯತೆ ಇದೆಯಲ್ಲ, ಬೇರೆ ಬೇರೆ ಸನ್ನಿವೇಶಗಳು ಜನ ಇಷ್ಟಪಡ್ತಿದ್ದಾರೆ. ಥ್ಯಾಂಕ್ ಯು. ವೆರಿ ನೈಸ್ ಸರ್. ಕನ್ನಡ ಚಿತ್ರರಂಗದಲ್ಲಿ ಇವರು ಎಷ್ಟೊಂದು ಸಿನಿಮಾಗಳಲ್ಲಿ ತಂದೆ ಪಾತ್ರವನ್ನ ಮಾಡಿದ್ದಾರೆ. ಅದರಲ್ಲಿ ಎಲ್ಲರ ಮನಸ್ಸಿಗೆ ಅಷ್ಟೊಂದು ಹತ್ತಿರವಾದಂತ ಒಂದು ಸಿನಿಮಾ ಇದೆ. ಆ ಸಿನಿಮಾದ ಬಗ್ಗೆ ನಾನ್ ಹೇಳಲ್ಲ. ನಾನು ನನ್ನ ಕನಸು ಬಹಳ ಹೃದಯಕ್ಕೆ ಹತ್ತಿರವಾದದ್ದು. ನನ್ನ ಮಗಳಿಗೋಸ್ಕರ ಮಾಡಿದ್ದು. ಅವನ ಜೀವನದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೆಣ್ಣು ಬಂದು ಹೋಗ್ತಾಳೆ. ತಾಯಿಯಾಗಿ ಬರ್ತಾಳೆ, ತಂಗಿಯಾಗಿ ಬರ್ತಾಳೆ, ಅಕ್ಕಳಾಗಿ ಬರ್ತಾಳೆ, ಗೆಳತಿಯಾಗಿ ಬರ್ತಾಳೆ, ಹೆಂಡತಿಯಾಗಿ ಬರ್ತಾಳೆ, ಅಜ್ಜಿಯಾಗಿ ಬರ್ತಾಳೆ. ಆದ್ರೆ ಮಗಳಾಗಿ ಬರೋದೊಂದು ಬೇರೆ ಒಂದು ಪ್ರಾಸೆಸ್ ಅದು. ಅಂದ್ರೆ ಒಬ್ಬ ಗಂಡಿಗೆ ಯಾವುದೇ ಕಂಡೀಷನ್ ಇಲ್ಲದೆ ಪ್ರೀತಿಸಬೇಕಾದ ಒಂದು ರಿಲೇಶನ್ಶಿಪ್. ಅವಳು ಬಹಳಷ್ಟು ಪಾಠ ಹೇಳ್ಕೊಡ್ತಾ ಹೋಗ್ತಾಳೆ. ನನ್ನ ಮಗಳು ಹುಟ್ಟಿದ ದಿನಾನೇ ನಾನು ತಂದೆ ಆಗ್ತೀನಿ, ಅಲ್ಲಿವರೆಗೂ ನಾನು ಗಂಡ ಅಥವಾ ಮಗ. ಸೊ ಅವಳು ನನ್ನನ್ನು ತಂದೆಯನ್ನಾಗಿ ಮಾಡ್ತಾಳೆ. ಬೆಳೀತಾ ಬೆಳೀತಾ ನಾನು ಹೆಂಡತಿಯಾಗಿ ಕಾಣಿದ್ರೆ ನಮ್ಮ ಮಾವನ ತರ ಕಾಣಿಸ್ತಿರ್ತಾನೆ. ಬಟ್ ಅವಳಿಗೆ ಮದುವೆ ಆಗ್ಬೇಕಾದ್ರೆ ನಾನು ಮಾವ ಆಗ್ತಿದ್ದೀನಲ್ಲ ಅಂತ ಗೊತ್ತಾಗತ್ತೆ. ನನ್ನ ಹೆಂಡತಿ ಇನ್ನೊಬ್ಬಳು ಮಗಳಾಗಿದ್ರಲ್ಲ ಅಂತ ಗೊತ್ತಾಗತ್ತೆ. ಹೀಗೆ ಬೇರೆ 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 ವಲಯಗಳನ್ನ ಮಗಳು ಕಳಿಸ್ತಾ ಹೋಗ್ತಾಳೆ. ಗಂಡಸರು ಅಳ್ತಾರೆ ಅಂತ ಬರೀ ತಾಯಂದ್ರ ಇಡೋಲ್ಲ. ಅಂದ್ರೆ ಒಂದು ಕೊಳಲಿಂದ ನಾವು ಒಂದು ನಾದವನ್ನ ಹೊರಡಿಸಿದ ಮೇಲೆ ಕೊಳಲಿಗೆ ಆ ನಾದದ ಮೇಲೆ ಯಾವುದೇ ಹಕ್ಕಿರಲ್ವಲ್ಲ, ಬಿಟ್ಟು ಕೊಡ್ಬೇಕಲ್ವಾ. ಆ ಸ್ಪೇಸ್ ನ ಒಂಟಿತನ ನನಗೆ ಈಗಲೂ ಸ್ವಲ್ಪ ಅಳು ಬರುತ್ತೆ. ಎಲ್ಲ ತಂದೆಯಂದ್ರಿಗೂ ಅಳು ಬರುತ್ತದು. ಬಟ್ ಯು ಹ್ಯಾವ್ ಟು ಲೆಟ್ ಗೋ. ಸೊ ಐ ಥಿಂಕ್ ಡಾಟರ್ ಇಸ್ ಅ ಗ್ರೇಟ್ ಟೀಚರ್. ಇನ್ಫ್ಯಾಕ್ಟ್ ಅದು ಎಷ್ಟು ಒಳ್ಳೆ ಸಿನಿಮಾ ಆಗಿದೆ ಅಂದ್ರೆ ನನಗೆ ಬಹಳ ಬ್ಯೂಟಿಫುಲ್ ಅದ ಅನ್ಬೋದು. 82 ವರ್ಷದ ಮುದುಕಿ ನಿಮ್ಮನ್ನ ನೋಡಿದ್ರೆ ಅಪ್ಪನ್ ನೋಡ್ದಂಗಾಯ್ತು. ಅಂದ್ರೆ ಆಕೆಯ ತಂದೆಯನ್ನ ನನ್ನ ವಯಸ್ಸಿನಲ್ಲಿ ನೋಡಿದಾರೆ ಅವರು. ಸೊ ತಂದೆಗಿಂತ ವಯಸ್ಸಾಗಿದೆ ಅವಳಿಗೆ. ಸೋ ಮೆನಿ ಬ್ಯೂಟಿಫುಲ್ ಮೊಮೆಂಟ್ಸ್ ದಟ್ ದೇ ಸಿ ದೇರ್ ಫಾದರ್ ಇನ್ ಮೀ ಆರ್ ಮೈ ಫಾದರ್ ಇನ್ ಮೀ ಆಸ್ ಅ ಫಾದರ್ ಇನ್ ದೇರ್ ಫಾದರ್. ಕೆಲವು ಸಿನಿಮಾಗಳು ಮಾತ್ರ ಆ ತರದೊಂದು ಅನುಭವವನ್ನ ಒಂದು ಪ್ರೇಕ್ಷಕರ ಜೊತೆ ಸಿಗುತ್ತದೆ. ಅಂಡ್ ಇದು ಎಲ್ಲಾ ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ. ಸರ್, ಇನ್ನೊಂದೇ ಒಂದು ಸಿನಿಮಾ ಇದೆ ಸರ್, ಅದನ್ನ ನೋಡೋಣ. ಇದು ಸಿನಿಮಾ ಅಲ್ಲ, ಜೀವನ ಇದು. ನನ್ನ ದೊಡ್ಡ ಮಗಳು, 2ನೇ ಮಗಳು, ಮಗ. ತಂದೆಯಾಗಿ ಸರ್, ನಿಜ ಜೀವನದಲ್ಲಿ ನೀವು ಕಲ್ತಿರುವಂತ ಒಂದು ವಿಷಯ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅನ್ನೋದಾದ್ರೆ? ತಂದೆಯಾಗಿ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋ ಅಹಂಕಾರ ಬೇಡ, ಬೆಳೆಯಕ್ ಬಿಡ್ತೀವಿ ಅನ್ನೋ ವಿನಯ ಇರಲಿ. ನಾವ್ಯಾರು ಯಾವ್ದನ್ನಾರು ಬೆಳೆಸೋಕೆ. ಸೊ ಪ್ರತಿಯೊಂದು ಮಕ್ಕಳು ಅವರವರ ಹಸಿವಿದೆ. ಇಂಗ್ಲಿಷ್ ಒಂದು ಪದ ಇದೆ, ಆಮ್ನಿ ಪ್ರೆಸೆಂಟ್ ಆಗಿರಬೇಕು ಅಂತ. ಯಾವಾಗಲೂ ಹಿಂದೆ ಇರಬಾರ್ದು, ನೀವಿದೀರಿ ಅಂತ. ಕೆಲವು ಗುಣಗಳನ್ನ ಕಳಿಸ್ಬೇಕು, ಪ್ರೀತಿಸೋದ್ ಕಲಿಬೇಕು. 3 ಜನರು ನಾನು 10ನೇ ಕ್ಲಾಸ್ ಆದ ತಕ್ಷಣ ಸ್ಕೂಲ್ ತೆಗೆದುಬಿಟ್ಟೆ. ನಾನು ಇಬ್ಬರು ಮಕ್ಕಳನ್ನು ಕೂಡ ಸಾಕು ಈ ಎಜುಕೇಶನ್ ಸಿಸ್ಟಮ್ ಅಂತ. ನಾನು ಬಹಳ ಅದೃಷ್ಟವಂತ, ಯಾಕಂದ್ರೆ ನನ್ನ ಮಕ್ಕಳ ಇಂಟ್ರೆಸ್ಟ್ ಏನಂದ್ರೆ ನಂಗೆ ಸ್ವಲ್ಪ ಬೇಗ ಗೊತ್ತಾಯ್ತು. ಇಲ್ದಿದ್ರೆ ಐ ವುಡ್ ಹ್ಯಾವ್ ವೇಸ್ಟೆಡ್ ದೇರ್ ಟೈಮ್. ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀನಿ. ಏನೇ ಇದ್ರೂ ಅಪ್ಪ ಇದೀನಿ ನಾನು ಅಂತ ಹೇಳ್ತೀನಿ. ಭಾರ ಆಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರವ್ರ ಬದುಕನ್ನು